ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕಿಚನಲ್ಲಿ ನಾವು ಮಾಡ್ತಿರೋ ರೆಸಿಪಿ ವೆಜಿಟೇಬಲ್ ಪಲಾವ್. ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿ ಬನ್ನಿ ನೋಡ್ಕೊಂಬರೋಣ. ವೆಜಿಟೇಬಲ್ ಪಲಾವ್ ಮಾಡೋದಕ್ಕೆ ನಾನು ತಗೊಂಡಿರೋ ವೆಜಿಟೇಬಲ್ಸು ಕ್ಯಾರೆಟು, ಆಲೂಗಡ್ಡೆ, ಹಸಿ ಬಟಾಣಿ, ನವಿಲು ಕೋಸು, ಬೀನ್ಸು ಮತ್ತು ಹೂಕೋಸು ತೊಗೊಂಡಿದ್ದೀನಿ. ಒಗ್ಗರಣೆಗೆ ನಾನು ತೊಗೊಂಡಿರೋದು ಹೋಲ್ ಸ್ಪೈಸಸ್ ಮತ್ತು ಈರುಳ್ಳಿ, ಟೊಮೆಟೊ, ಪುದೀನ. ಮತ್ತೆ ನಾನು ತಗೊಂಡಿರೋದು ಮಿಕ್ಸಿ ಹಾಕೊಳ್ಳೋದಕ್ಕೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಇಷ್ಟನ್ನು ಮಿಕ್ಸಿ ಹಾಕೋಬೇಕು. ಈಗ ಇಷ್ಟು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾವು ಇಷ್ಟನ್ನು ಮಿಕ್ಸಿ ಹಾಕೊಂಡ್ಬರೋಣ. ಈ ತರ ಫೈನ್ ಪೇಸ್ಟ್ ಆಗಬೇಕು. ನೆಕ್ಸ್ಟ್ ಒಗ್ಗರಣೆ ಹಾಕೋಣ ಬನ್ನಿ. ಮೊದಲಿಗೆ ನಾನು ಒಂದು ಕುಕ್ಕರಿಗೆ ಎಣ್ಣೆ ಹಾಕೋಣಂತೆ. ಎಣ್ಣೆ ಕಾದ ನಂತರ ನಾವು ತಗೊಂಡಿರೋಂಥ ಹೋಲ್ ಸ್ಪೈಸಸ್ ಚಕ್ಕೆ, ಲವಂಗ, ಮೊಗ್ಗು, ಕಸೂರಿ ಮೆಥಿ ಮತ್ತೆ ಪಲಾವ್ ಎಲೆ ಇಷ್ಟನ್ನು ಆ್ಯಡ್ ಮಾಡೋಣಂತೆ ಎಣ್ಣೆಗೆ. ನೆಕ್ಸ್ಟ್ ನಾವು ತಗೊಂಡಿರೋಂಥ ಈರುಳ್ಳಿನ ಹಾಕೋಣ ಒಗ್ಗರಣೆಗೆ. ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವು ಕೊಯ್ಕೊಂಡಿರೋಂಥ ಪುದೀನ ಹಾಕೋಣಂತೆ ಒಗ್ಗರಣೆಗೆನೆ. ಈಗ ಇದಕ್ಕೆ ನಾವು ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳೋಣಂತೆ. ಟೊಮೆಟೊನ ಆ್ಯಡ್ ಮಾಡಿ ನೀಟಾಗಿ ಎಣ್ಣೆಲೇನೆ ಅದನ್ನು ಫ್ರೈ ಮಾಡ್ಕೊಂಡ್ಬಿಡೋಣ. ಈಗ ಟೊಮೆಟೊ ನೀಟಾಗಿ ಎಣ್ಣೆಲೆ ಕರಗಿದೆ. ನೆಕ್ಸ್ಟ್ ನಾವು ರುಬ್ಕೊಂಡಿರೋಂಥ ಪೇಸ್ಟ್ನ ಆ್ಯಡ್ ಮಾಡೋಣಂತೆ. ಈ ಪೇಸ್ಟ್ನ ಈಗ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಇದನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವು ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡೋಣಂತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಮತ್ತೆ ಒಂದು ಅರ್ಧ ಸ್ಪೂನು ಅರಿಶಿಣದ ಪೌಡರ್ ಆ್ಯಡ್ ಮಾಡಿಬಿಡೋಣ. ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ನಾವು ಕಟ್ ಮಾಡ್ಕೊಂಡಿರೋಂಥ ಎಲ್ಲ ವೆಜಿಟೇಬಲ್ಸ್ನ ಕುಕ್ಕರಿಗೆ ಹಾಕೋಣಂತೆ. ಎಲ್ಲ ತರಕಾರಿಗಳನ್ನು ನಾವು ನೀಟಾಗಿ ಎಣ್ಣೆಲೆನೆ ಫ್ರೈ ಮಾಡ್ಕೊಳ್ಳೋಣ. ಈಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ನಾವು ಒಂದು 2 ಸ್ಪೂನು ಮೊಸರನ್ನ ಆ್ಯಡ್ ಮಾಡೋಣ. ನಂತರ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡ್ಬಿಡೋಣ. ಹೀಗೆ ಹಿಂಡ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಈಗ ಒಂದು 2 ನಿಮಿಷ ಲೋ ಫ್ಲೇಮಲ್ಲೇ ಲಿಡ್ನ ಉಲ್ಟಾ ಕ್ಲೋಸ್ ಮಾಡಿ ಇಟ್ಬಿಡೋಣಂತೆ. ಈಗ ನೋಡಿ ಈ ಥರ ಆಗಿದೆ. ಇದಕ್ಕೆ ನಾವು ಕಾದಿರೋಂಥ ನೀರು ಮಿಕ್ಸ್ ಮಾಡೋಣ. ನೆಕ್ಸ್ಟ್ ನೋಡಿ ಕಾದಿರೋ ನೀರನ್ನು ಹಾಕೋಣಂತೆ. ನೆಕ್ಸ್ಟು ಅಕ್ಕಿ ಹಾಕೋಣ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಅಳತೆದಲ್ಲಿ ತಗೊಂಡಿದ್ದೀನಿ. ಅಕ್ಕಿನ ಮಿಕ್ಸ್ ಮಾಡ್ಕೊಂಡ್ಬಿಡೋಣಂತೆ. ಈಗೆಲ್ಲ ಮಿಕ್ಸ್ ಮಾಡಿಕೊಂಡು ಲಾಸ್ಟ್ಗೆ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ. ಫ್ರೆಂಡ್ಸ್, ಈಗ 2 ವಿಸಿಲ್ ಹೊಡೆದ್ಮೇಲೆ ನಾವು ಓಪನ್ ಮಾಡೋಣ. ಫ್ರೆಂಡ್ಸ್, ಈಗ ವೆಜಿಟೇಬಲ್ ಪಲಾವ್ ರೆಡಿ ಇದೆ. ಸರ್ವ್ ಮಾಡೋಣಂತೆ. ನೋಡಿ ಎಷ್ಟು ಉದುರುದ್ರಾಗಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಈ ಥರನೇ ನೀವು ನಿಮ್ಮ ಮನೇಲಿ ಮಾಡಿಕೊಂಡು ಹೇಗಾಗಿದೆ ಅಂತ ಹೇಳಿ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ. ಈ ಥರನೇ ರೆಸಿಪೀಸ್ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.